ಶ್ರೀಮನ್ನಾರಾಯಣ ವಕ್ರದೃಷ್ಟಿಯಿಂದ ಮುಂಗಾರು ಬಿತ್ತನೆಗೆ ಇನ್ನು 1 ತಿಂಗಳು ಬಾಕಿ ಇದ್ದರೂ ಮಳೆ ಬಾರದೆ ರೈತರು ಮುಗಿಲು ನೋಡುವಂತಾಗಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಪ್ರಮುಖ ವಾಣಿಜ್ಯ ಬೆಳೆ ಬಡವರ ಬಾದಾಮಿ ಎಂದೇ ಖ್ಯಾತಿ ಪಡೆದಿರುವ ಶೇಂಗಾ ಬೆಳೆ ಬಿತ್ತನೆಗೆ ಇನ್ನು 1 ತಿಂಗಳು ಬಾಕಿ ಇದ್ದರೂ ಸಹ ಮಳೆ ಬಾರದೆ ಇರುವುದರಿಂದ ರೈತರು ಭೂಮಿಯನ್ನ ಹದ ಮಾಡಿಕೊಳ್ಳಲು ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದ್ದು, ಇದೇ ಪರಿಸ್ಥಿತಿ ಮುಂದುವರೆದರೆ ಈ ಬಾರಿ ಮುಂಗಾರು ಮಳೆಯಾಶ್ರಿತ ಬಿತ್ತನೆ ಸಂಪೂರ್ಣ ಮುಂಗಾರು ಬೆಳೆಗಳು ಬಿತ್ತನೆಗೆ ಕೈಕೊಡುವ ಸಾಧ್ಯತೆ ಇದೆ. ಪ್ರತಿ ವರ್ಷವೂ ಸಹ ರೈತರೊಂದಿಗೆ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದು, ಕಳೆದ ವರ್ಷದ ಮುಂಗಾರಿನಲ್ಲಿ ಇದೇ ಅವಧಿಯಲ್ಲಿ ನಿಗದಿತ ಗುರಿ ಮಟ್ಟ ಮಳೆ ಬಾರದೆ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು, ಹಾಕಿದ ಬಂಡವಾಳ ಕೈ ಸೇರದೆ ಸಾಲದ ಸುಳಿಗೆ ಸಿಲುಕಿರುವ ಬೆನ್ನಲ್ಲೇ ಮತ್ತೆ ಈ ಬಾರಿಯೂ ಮುಂಗಾರು ಮಳೆ ಕೈಕೊಟ್ಟಿದ್ದು, ರೈತರು ಭೂಮಿ ಹಸನು ಮಾಡಿಕೊಳ್ಳಲು ಮಳೆಗಾಗಿ ಮುಗಿಲು ನೋಡುವಂತಾಗಿದ್ದು, ಇದೇ ಪರಿಸ್ಥಿತಿ ಇನ್ನು 1 ತಿಂಗಳು ಕಳೆದರೆ ಕುಡಿಯುವ ನೀರು, ಜಾನುವಾರುಗಳ ಮೇವಿಗಾಗಿ ಪರದಾಡುವ ಸ್ಥಿತಿಯುಂಟಾಗಿ ಭೀಕರ ಬರದ ಕರಿ ನೆರಳಿಗೆ ತುತ್ತಾಗುವ ಸಾಧ್ಯತೆ. ಸಹಾಯಕ ಕೃಷಿ ನಿರ್ದೇಶಕ ನಮಗೆ ಮುಂಗಾರು ಸ್ಟಾರ್ಟ್ ಆಗುತ್ತೆ. ಇನ್ನೇನೀಗ ಹವಾಮಾನ ಇಲಾಖೆ ಪ್ರಕಾರ 7ನೇ ತಾರೀಕಿಂದ ಎಲ್ಲ ಕಡೆ ಮಳೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಮಳೆ ಎಲ್ಲ ಸುಸೂತ್ರವಾಗಿ ಒಳ್ಳೆ ಮಳೆ ಆದ್ರೆ ಬಿತ್ತನೆ ಪ್ರಾರಂಭ ಆಗುತ್ತೆ. ನಮ್ಮ ಕಡೆಯಿಂದ ಏನೀಗ ನಾವು ಪ್ರತಿ ವರ್ಷದಂತೆ ಈ ವರ್ಷ ನಮ್ಮಲ್ಲಿ ಮೇಜರ್ ಕ್ರಾಪ್ ಶೇಂಗಾ ಬಿತ್ತನೆ ಬೀಜ, ನಮಗೆ ಆಲ್ರೆಡಿ ಗೊಬ್ಬರ ಎಲ್ಲ ಅಂಗಡಿಗಳೆಲ್ಲ ಸಾಕಷ್ಟು ಗೊಬ್ಬರ ಇದೆ. ಆದ್ರೆ ರೈತರು ಯಾವ್ದು ಮಳೆ ಇದ್ದರಿಂದ ತಗೊಳೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬಂದ್ರೆ ಗೊಬ್ಬರನು ರೆಡಿ ಇದೆ. ಬೀಜನೂ ನಾವು ಜೂನ್ ಮೊದಲನೇ ವಾರದಿಂದ